ಹಲೋ, ಸಪ್ತಮಿಯವರೇ ಫ್ರೀ ಇದ್ದೀರಾ? ಮಾತಾಡ್ಬೋದಾ? ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಹೌದು, ಮಂಜರಿ ಯೋಗರಾಜ್ ಸರು ಬೇರೆ ಏನಾದರೂ ತೊಂದರೆ ಮಾಡಿದ್ರಾ? ಮತ್ತೇನಾದರೂ ಜಗಳ ಆಡಿದ್ರಾ? ಇಲ್ಲ, ಆದರೆ ಅವ್ರು ಜಗಳ ಆಡದೆ ಇರೋದೇ ನನಗೆ ಆಶ್ಚರ್ಯ ಅನ್ನಿಸ್ತಿರೋದು. ಬದಲಾಗಿರ್ಬೋದಾ? ಆ ಥರ ಲೈಫಲ್ಲಿ ಅನ್ಕೋಬೇಡಿ. ಶಕುನಿ ಬುದ್ಧಿ ಇರೋರು ಮನೆಯಲ್ಲಿ ಕೆಲಸ ಮಾಡಲೇಬೇಕು ಅಂತ ಶಕುನಿ ಬುದ್ಧಿ ಆ ಮಂಜರಿಗೂ ಇದೆ, ಅವರಪ್ಪ ಯೋಗರಾಜ್ಗೂ ಇದೆ. ನಿಮ್ಮ ತಾಯಿ ಮಾತಾಡಿರೋ ಮಾತಿಗೆ ದೊಡ್ಡ ರಂಪ ರಾಮಾಯಣನೇ ಮಾಡಬೇಕಾಗಿತ್ತು. ಹಾಗೆ ನೋಡಿದ್ರೆ ಎಲ್ಲ ತ್ಯಾಗ ಮಾಡಿ ಕಾಶಿಗೆ ಹೋಗೋ ಥರ ಸಾಧು ಸಂತರ ಥರ ಕಾಣಿಸ್ತಿದ್ರು. ಏನಿದು ಸಡನ್ನಾಗಿ ಬದಲಾವಣೆ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವ್ರ ಉದ್ದೇಶ ಇದ್ದಿದ್ದೇನು? ಚಪ್ರಶಾಸ್ತ್ರ ಚೆನ್ನಾಗಿ ನಡಿಬಾರ್ದು, ಜಗಳ ಆಗಬೇಕು ಅಂತಾನೆ ತಾನೆ. ಅಮ್ಮ ಯಾವಾಗ ಜಗಳ ಶುರು ಮಾಡಿದ್ರೋ ತಮ್ಮ ಕೆಲಸ ಅದಾಗೆ ಆಗ್ತಿದೆ ಅಂತ ಸೈಡಲ್ಲಿ ಸೈಲೆಂಟಾಗಿ ನಿಂತ್ಕೊಂಡ್ರೋ ಏನೋ. ಎಲ್ಲ ಯೋಚನೆ ಮಾಡಿ ನೋಡಿದ್ರೆ ಅಮ್ಮ ತುಂಬ ತಪ್ಪಾಗಿ ನಡ್ಕೊಂಡ್ರು ಅನ್ಸುತ್ತೆ ರೀ. ಇಲ್ಲ ಇಲ್ಲ, ಅತ್ತೆ ಕರೆಕ್ಟಾಗಿ ನಡ್ಕೊಂಡ್ರು, ಕರೆಕ್ಟಾಗಿ ಮಾತಾಡಿದ್ರು. ಆ ಶಕುನಿ ಫ್ಯಾಮಿಲಿಗೆ ಮಾತಿಗೆ ಮಾತು ಬೆಳೆಸಿ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಬಿಡಿ. ಆದರೆ ಇಲ್ಲಿ ತಪ್ಪಾಗಿದ್ದು ಯಾವುದು ಗೊತ್ತಾ? ಆ ಶಕುನಿ ಫ್ಯಾಮಿಲಿನ ನಮ್ಮನೆ ಫಂಕ್ಷನಿಗೆ ಕರೆದಿದ್ದು. ನೆಕ್ಸ್ಟ್ ಟೈಮಿಂದ ಯಾವುದೇ ಕಾರಣಕ್ಕೂ ಯಾವುದೇ ಫಂಕ್ಷನ್ಗೂ ಕರಿಬಾರ್ದು. ಅಮ್ಮ ತಪ್ಪಾಗಿ ಮಾತಾಡಿದ್ರು ಅಂತ ನಾನು ಹೇಳ್ತಿದ್ದೀನಿ ಅಲ್ವಾ? ನೀವು ನೋಡಿದ್ರೆ ಇಲ್ಲ ಇಲ್ಲ ಅಮ್ಮ ಕರೆಕ್ಟಾಗೇ ಮಾತಾಡಿದ್ರು ಅಂತ ಹೇಳ್ತಿದ್ದೀರಾ. ನಂಗೆ ಯಾಕೋ ಒಂದು ಅರ್ಥ ಆಗ್ತಿಲ್ಲ. ಯಾರೋ ಶಕುನಿ ಫ್ಯಾಮಿಲಿನ ಎದುರಾಕೊಂಡು ಅವ್ರ ಮುಗ್ದಲ್ಲಿ ನೀರು ಇಳಿಸ್ತಾರೋ ಅವ್ರೇನೇ ಮಾಡಿದ್ರು ಕರೆಕ್ಟಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಓ, ಈ ಥರ ಯೋಚನೆ ಮಾಡ್ತಿದ್ದೀರಾ? ಸರಿ ಸರಿ. ಆಮೇಲೆ ಇನ್ನೊಂದು ವಿಷಯ ಹೇಳಿ. ಏನು? ನಾಳೆ ಮನೆ ದೇವ್ರಿಗೆ ಹೋಗ್ತಿದ್ದೀವಿ. ಜೊತೆಗೆ ಅಮ್ಮನ ಸಮಾಧಿ ಹತ್ರ ಇನ್ವಿಟೇಷನ್ ಕಾರ್ಡ್ ಇಟ್ಟು ಪೂಜೆ ಮಾಡಿ ಬರಬೇಕು. ನಾವಿಬ್ಬರೇ ಹೋಗ್ತಿದ್ದೀವಾ? ಹಾಗಿದ್ರೆ ಜಾಲಿಯಾಗಿ ಲಾಂಗ್ ರೈಡ್ ಎಲ್ಲ ಹೋಗ್ಬೋದು, ಚೆನ್ನಾಗಿರುತ್ತೆ. ಇಲ್ಲೇ ಟ್ವಿಸ್ಟ್ ಇರೋದು. ನಾವಿಬ್ರು ಹೋಗ್ತಿದ್ದೀವಿ ನಿಜ, ಜೊತೆಗೆ ನಮ್ಮಿಬ್ರು ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎರಡು ಫ್ಯಾಮಿಲಿನೂ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ದೀವಾ? ಏನ್ ಸಪ್ತಮಿಯವರೇ ಇದು? ಇದನ್ನ ನಿಮ್ ಮಾವ ಹೇಳಿದ್ದು. ಮಾವ? ಯಾವ ಮಾವ? ಓಹ್, ನಮ್ಮವ. ಮಾವ ಹೇಳಿದಾರೆ ಅಂದ್ರೆ ಮಹಾರಾಜರು ಹೇಳ್ದಂಗೆ. ಹೋಗೋಣ ಬಿಡಿ. ಸರಿ ಆಯ್ತು. ಸರಿ, ರೆಸ್ಟ್ ಮಾಡಿ. ಬಾಯ್ ಬಾಯ್. ಎರಡು ಫ್ಯಾಮಿಲಿನೂ ಒಟ್ಟಿಗೆ ಹೋಗ್ತಿದ್ವಿ. ಅಯ್ಯೋ, ಅಲ್ಲೇನು ಖರ್ಚು ಮಾಡ್ತಾರೋ ಏನಾಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಈ ಖರ್ಚಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ದೇವ್ರೇ, ನಾಳೆ ಖರ್ಚಿಂದ ನೀನೇ ಕಾಪಾಡಬೇಕು.